ಹಾಯ್ ಓಕೆ ಎಲ್ಲರಿಗೂ ಕೂಡ ಈಗ ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಥರ ನಿಮಗೆ ಯಾಕೆ ಅಂತಂದರೆ ನಿಮಗೆ ನೀಟ್ ಸ್ಟೂಡೆಂಟು ಮತ್ತು ಕೆ ಸಿ ಟಿ ಸ್ಟೂಡೆಂಟು ಬಹುತೇಕ ಕೇಳೋದು ಸೆಕೆಂಡ್ ರೌಂಡ್ ಬಗ್ಗೆ ಡೇಟ್ ಕೇಳ್ತಾ ಇದ್ರಿ. ಸೊ ಹಂಗಾಗಿ ಒಂದು ರೀತಿಗೆ ನಿಮಗೆ ಯಾವಾಗ ಆಗ್ಬೋದು ಅಂತ ನಿಮಗೆ ಒಂದು ಐಡಿಯಾ ಸಿಗ್ತಾ ಇದೆ. ಆ್ಯಂಡ್ ಅದೇ ರೀತಿಯಾಗಿ ನೀಟ್ ಸ್ಟೂಡೆಂಟಿಗೆ ಕೂಡ ಒಂದು ಅಪ್ಡೇಟ್ಗಳು ಬಂದಿದೆ. ಯು ಜಿ ನೀಟ್ 2026 ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ ಬರೆದು ಅರ್ಹರಾಗಿರುವ ಹಾಗೂ ಯು ಜಿ ಸಿ ಟಿಗೆ ಇದುವರೆಗೂ ಕೂಡ ಅರ್ಜಿ ಸಲ್ಲಿಸದೇ ಇರುವ ಅಭ್ಯರ್ಥಿಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಜುಲೈ 30ರವರೆಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಜುಲೈ 30ರವರೆಗೆ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತಂದು. ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರಿ 24ಕ್ಕೆ ಎಲ್ಲನೂ ಕೂಡ ಅಡ್ಮಿಷನ್ ಡೇಟ್ ಮುಗಿದೋಗ್ಬಿಡ್ತದ. ಸೊ ಹಂಗಾಗಿ 25-26ಕ್ಕೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತಂದು. ಸೊ ಒನ್ ಥಿಂಗ್ಸ್ ರಿಮೆಂಬರ್, ನೀವು ಪದೇ ಪದೇ ನೆನಪಿರಲಿ, ಸೆಕೆಂಡ್ ರೌಂಡ್ ನಡೆಯೋದು ಮಾತ್ರ ಕೆ ಸಿ ಟಿ ನೀಟ್ ಎರಡು ಕೂಡ ಕಂಬೈಂಡ್ ಆಗಿ ಆಯಿತಾ. ಸೊ ಎರಡು ಕೂಡ ಕಂಬೈಂಡ್ ನಡಿಬೇಕಂತಂದರೆ ಇದುವರೆಗೂ ಕೂಡ ನಮ್ಮ ಕೆ ಸಿ ಟಿ ಒಳಗಡೆ ಅಥವಾ ಕೆ ಎದೊಳಗಡೆ ಏನಂತಂದರೆ ರಿಜಿಸ್ಟ್ರೇಷನ್ನೇ ಆಗಿರಲ್ಲ ನೋಡಿ. ನೀಟ್ ಎಕ್ಸಾಮ್ ಬರೋದು ಮೊದಲು ಅವ್ರು ರಿಜಿಸ್ಟ್ರೇಷನ್ ಆಗಬೇಕು. ಸೊ ಅವ್ರಿಗೆ ಡೇಟ್ನ ಕೊಟ್ಟಿದ್ದರು. ಸೊ ಹಂಗಾಗಿ ಅಂಥ ಒಂದು ಸ್ಟೂಡೆಂಟ್ಗೆ 24ರ ತನಕ ಕೊನೆ ಏನಿತ್ತು ಅಂತಂದರೆ ನಿಮಗೆ 24ರ ತನಕ ಏನಿತ್ತು ಆ ಡೇಟ್ನ ಅದನ್ನು ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ. ಯಾಕಂದರೆ ಎಷ್ಟೋ ನೀಟ್ ಸ್ಟೂಡೆಂಟ್ ಇನ್ನೂ ಕೂಡ ಗೊತ್ತೇ ಇಲ್ಲ ನಮ್ಮ ಕೆ ಎದೊಳಗೆ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು. ಸೊ ಹಂಗಾಗಿ ಇವಾಗ ಏನಂತಂದರೆ 24ರ ತನಕ ಇರೋದು ಜುಲೈ 30ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೂ ಕೂಡ ನೀಟ್ ಎಕ್ಸಾಮ್ ಬರೆದುಬಿಟ್ಟು ಕೆ ಎದೊಳಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಮೊದಲು ರಿಜಿಸ್ಟ್ರೇಷನ್ ಆಗಿ. ರಿಜಿಸ್ಟ್ರೇಷನ್ ಮೀನ್ಸ್ ನೀವು ಕೆ ಎದೊಳಗಡೆ ಅಪ್ಲಿಕೇಶನ್ ಹಾಕಿದಂಗೆ. ಸೊ 600 ರೂಪೀಸ್ ಕೊಟ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿದಂಗೆ ಅದನ್ನು. ಸೊ ಅಪ್ಲಿಕೇಶನ್ ಹಾಕಿದ ಮೇಲೆ ನೆಕ್ಸ್ಟ್ ನಿಮಗೆ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆಲ್ಲ ನೆಕ್ಸ್ಟ್ ಬೇರೆ ಲಿಂಕ್ ಬರುತ್ತೆ ಆಯಿತಾ. ಸೊ ಮೊದಲು ಅದನ್ನು ಮಾಡಬೇಕು. ನೀಟ್ ಸ್ಟೂಡೆಂಟ್ಗೆ ಒಂದು ಅಪ್ಡೇಟ್ ಆಯಿತಾ, ಬಿಗ್ ಅಪ್ಡೇಟಿಗೆ ಸದ್ಯಕ್ಕೆ ಇದು. ಆ್ಯಂಡ್ ಜುಲೈ 24ರವರೆಗೆ ಕೊನೆ ದಿನಕ್ಕಿತ್ತು. ಆದರೆ ಸಾರ್ವಜನಿಕರ ಕೋರಿಕೆ ಮೇರೆಗೆ ದಿನಾಂಕವನ್ನು ವಿಸ್ತರಣೆ ಅದನ್ನ ಹೇಳ್ತಿದ್ದಾರೆ. ಅಂದರೆ 24ರ ತನಕ ಇತ್ತು, ಅದನ್ನೇ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀಟ್ ಫಲಿತಾಂಶದ ಮಾಹಿತಿ ಇನ್ನೂ ಕೂಡ ಕೆಇದವರಿಗೆ ಬಂದಿಲ್ಲ. ಓಕೆ, ಅದು ಬಂದ ನಂತರ ನೀಟ್ ರೂಲ್ ನಂಬರ್ ಜೋಡಣೆಗೆ ಅವಕಾಶ ನೀಡಲಾಗ್ತದೆ. ಸೊ ನೀಟ್ ರೂಲ್ ನಂಬರ್ ಕೂಡ ಕೇಳ್ತಿದ್ರಿ ಯಾವಾಗ ಅಂತಂದು. ಸೊ ಅದನ್ನು ಕೂಡ ಇಲ್ಲಿ ಡೇಟ್ನ ಕೊಟ್ಬಿಟ್ಟವ್ರೆ. ಅಂದರೆ ಡೇಟ್ ಅನ್ನೋ ಬದಲೇನೋ ಒಂದು ನಿಮಗೆ ಮೆಸೇಜ್ನ ಕೊಟ್ಟವ್ರೆ. ಅವ್ರಿಗೆ ಇನ್ನೂ ಕೂಡ ನೀಟ್ ಎಲ್ಲ ಮಾಹಿತಿ ಕೂಡ ಕೆಇದವ್ರಿಗೆ ಬಂದಿಲ್ಲ. ನೀವು ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಿದ್ರು ಕೂಡ ಅವ್ರು ಡಾಟಾ ಬೇಕಲ್ಲ, ಡಾಟಾನಿಲ್ಲ ಅಂತಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಮೊದಲು ಡಾಟಾ ಕೆಇದವ್ರಿಗೆ ಬಂದರೆ ನೀವು ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಿಬಿಟ್ರೆ ಎಂಟೈರ್ ಡಾಟಾ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಅಲ್ಲಿವರೆಗೂ ಕೂಡ ಏನಂತಂದರೆ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ನೀವೇನು ಮಾಡಬೇಕು, ಯಾವುದೇ ರೀತಿಯಾಗಿ ಆತಂಕಕ್ಕೆ ಒಳಗಾಗೋದು ಅಗತ್ಯವಿಲ್ಲ ಅಂತಂದು. ಸೊ ಹಂಗಾಗಿ ಟೆನ್ಷನ್ ಆಗ್ಬಿಡಿ ಆಯಿತಾ. ಸೊ ನೀಟ್ ರೂಲ್ ನಂಬರ್ ದಾಖಲಿಸಿದ ನಂತರ ದಾಖಲೆಗಳ ಪರಿಶೀಲನೆ ಮಾಡ್ತದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡ್ತಾರೆ ಯಾವಾಗ ನೀವು ರೂಲ್ ನಂಬರ್ ಎಂಟ್ರಿ ಮಾಡಿದ ಮೇಲೆ. ಓಕೆ, ಹೆಚ್ಚಿನ ವಿವರಗಳಿಗೆ ಅಂತಂದರೆ ಮೇಲಿಂದ ಮೇಲೆ ಕೆ ಎ ವೆಬ್ಸೈಟ್ ಅಂದರೆ ನೀವು ಪದೇ ಪದೇ ಏನಂತಂದರೆ ಕೆ ವೆಬ್ಸೈಟ್ ನೋಡ್ತಾನೆ ಇರಬೇಕಾಗ್ತದೆ ಆಯಿತಾ. ಸೊ ಏನೋ ಒಂದು ಅಪ್ಡೇಟ್ ಬಂದರೂ ಕೂಡ ಕೆ ವೆಬ್ಸೈಟು, ಟ್ವಿಟ್ಟರು ಈ ಥರ ನೋಡ್ತಾ ಇತ್ತಂದ್ರೆ ಅಪ್ಡೇಟ್ ಗೊತ್ತಾಗ್ತದೆ. ಸೊ ಹಂಗಾಗಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಅಥವಾ ಚಾನಲ್ಗೆ ಜಾಯ್ನ್ ಆಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಏನೋ ಒಂದು ನೀಟಿಗೆ ಸಂಬಂಧಪಟ್ಟಾಗ ಅಪ್ಡೇಟ್ಗಳನ್ನು ಹೇಳ್ತಾ ಇರ್ತೀನಿ. ಸೊ ಡಿಲೇ ಆಗಿ ತಗೊಂಡ್ರು ನಾನು ಹೇಳ್ತಾ ಇದ್ದೆ ಆಗಸ್ಟ್ ಸ್ಟಾರ್ಟ್ ಆಗುತ್ತೆ ಅಂತಂದು. ಆಗಸ್ಟಲ್ಲೇ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ ಸೆಕೆಂಡ್ ವೀಕ್ವರೆಗೂ ಕೂಡ ಹೋಗುವಂಥ ಚಾನ್ಸಸ್ ಇವಾಗ ಆಗ್ತಾಯಿದೆ ಆಯಿತಾ. ಸೊ ಸೆಕೆಂಡ್ ರೌಂಡ್ ಡಿಲೇ ಆಗೇ ಆಗುತ್ತೆ, ಖಂಡಿತ ಡಿಲೇ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ 30 ಕೂಡ ಬರೀ ರಿಜಿಸ್ಟ್ರೇಷನ್ ಮಾಡೋದಂತಂದರೆ ಸೊ ಅದಾದ ತಕ್ಷಣ ನಿಮ್ಗೆ ಇನ್ನೂ ಕೂಡ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಕೊಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಮಾಡಬೇಕು. ಸೊ ಇದೆಲ್ಲ ಆದಮೇಲೆ ನಿಮಗೆ ಒಂದು ಶೆಡ್ಯೂಲ್ನ ಬಿಡಬೇಕಲ್ವಾ. ಸೊ ಹಂಗಾಗಿ ಆಗಸ್ಟ್ ಸೆಕೆಂಡ್ ವೀಕ್ ಸ್ಟಾರ್ಟ್ ಆಗ್ಬೋದು ಅಥವಾ 10ರ ಮೇಲೇನೂ ಕೂಡ ಸ್ಟಾರ್ಟ್ ಆಗ್ಬೋದು. ಸೊ ಡೇಟ್ ತೊಗೊಳುತ್ತೆ, ಭಾಳ ಟೈಮ್ ತೊಗೊಳ್ತದೆ. ಸೊ ಇದಿಷ್ಟು. ಆ್ಯಂಡ್ ಅದು ಕೆ ಸಿ ಟಿ ಕೂಡ ಅನ್ವಯಿಸ್ತದೆ ಇದು. ಮತ್ತು ಕೆ ಸಿ ಟಿ ಬಿಟ್ಟು ನೀಟ್ ಅಷ್ಟೇ ಹೇಳ್ತಿಲ್ಲ ನಾನು, ಕೆ ಸಿ ಟಿ ಕೂಡ ಕಂಬೈಂಡ್ ನಡೆಯೋ ಕಾರಣ. ಸೊ ಕಂಬೈಂಡ್ ನಡೆಯೋ ಕಾರಣ ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ ಡಿಲೇ ಆಗ್ತದೆ. ಓಕೆ, ಸೊ ಅಲ್ಲಿವರೆಗೂ ಕೂಡ ನೀವು ಏನು ಕೂಡ ಗಾಬರಿ ಆಗ್ಬಿಡ್ರಿ. ನೀವು ಏನಾದರೂ ಪ್ರಾಪರ್ ಪ್ಲ್ಯಾನ್ ಮಾಡೋಂಗಿತ್ತಂದರೆ ಮಾಡ್ಕೊಳ್ಳಿ. ಅಥವಾ ನೀವು ಏನಾದರೂ ಫ್ಯೂಚರ್ ಬಗ್ಗೆ ಏನಾದರೂ ಕೆಲವೊಂದಿಷ್ಟು ಈಗ ಚಾಯ್ಸನ್ನು ಕೊಟ್ಟು ಅಡ್ಮಿಷನ್ ಆಗಿರ್ತಾರೆ, ಅವ್ರನ್ನ ಕೇಳ್ಕೊಳ್ಬೇಕಾದ್ರೆ ಕಾಲೇಜ್ ಒಳಗೆ ಏನಾದರೂ ನಡೀತದೆ ಅಂತ. ಕಾಲೇಜ್ ಒಳಗಡೆ ಏನು ಕೂಡ ನಡೀತಾನೆ ಇರಲ್ಲ. ಆ್ಯಕ್ಚುಲಿ ಕಾಲೇಜ್ ಸ್ಟಾರ್ಟೇ ಆಗಿರಲ್ಲ. ಓಕೆ, ಕಾಲೇಜ್ ಸ್ಟಾರ್ಟ್ ಆಗೋದು ಡಿಲೇ ಆಗುತ್ತೆ. ಸ್ಟಾರ್ಟ್ ಆದರೂ ಕೂಡ ಇಂಜಿನಿಯರ್ ಸ್ಟೂಡೆಂಟ್ಗೆ ಆಗಸ್ಟ್ 15 ಆನ್ವರ್ಡ್ಸ್ ಅಂತ ಇದ್ದೀವಿ ನಾವು. ಹೇಳಿಕ್ಕಾಗಲ್ಲ, ಸೆಪ್ಟೆಂಬರ್ವರೆಗೂ ಕೂಡ ಹೋದರೂ ಹೋಗ್ಬೋದು ಆಯಿತಾ. ಸೊ ಬೇರೆ ಬೇರೆ ಕೋರ್ಸಸ್ ಇನ್ನೂ ಕೂಡ ಡಿಲೇ ಆಗ್ತದೆ. ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ಪ್ರಾಪರಾಗಿ ಕ್ಲಾಸಸ್ ಸ್ಟಾರ್ಟ್ ಆಗಲ್ಲ, ವರಿ ಮಾಡ್ಕೋಬೇಡಿ. ಯಾಕಂದರೆ ಈಗ ಓನ್ಲಿ ಒಂದು 20% ಮ್ಯಾಕ್ಸಿಮಮ್ 30% ಸ್ಟೂಡೆಂಟ್ ಅಷ್ಟೇ ಅಡ್ಮಿಷನ್ ಆಗಿರ್ತಾರೆ. ಸೊ ಇನ್ನೂ ಕೂಡ ರಿಮೈನಿಂಗ್ ಸ್ಟೂಡೆಂಟ್ ಚಾಯ್ಸ್ 2 ಕೊಟ್ಟವರು, ಚಾಯ್ಸ್ 3 ಕೊಟ್ಟವರು ಸ್ಟೂಡೆಂಟೇ ಜಾಸ್ತಿ ಇರ್ತಾರೆ. ಅಷ್ಟು ಸೀಟ್ ನಾಟ್ ಅಲಾಟೆಡ್ ಇದ್ದವರು ಕೂಡ ಇದ್ದಾರೆ. ಸೊ ಭಾಳ ಸ್ಟೂಡೆಂಟ್ ಇರೋ ಕಾರಣ ಎಲ್ಲ ಹುಡುಗರು ಅಡ್ಮಿಷನ್ ಆಗೋರು ಕೂಡ ವೇಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ಎಲ್ಲ ಕಾಲೇಜಸ್ ಕೂಡ ವೇಟ್ ಮಾಡೇ ಮಾಡ್ತವೆ. ಸರಿ, ಇದಿಷ್ಟು ಸೆಕೆಂಡ್ ರೌಂಡ್ ಬಗ್ಗೆ ಆ್ಯಂಡ್ ರಿಜಿಸ್ಟ್ರೇಷನು, ನೀಟ್ ರೂಲ್ ನಂಬರ್ ಬಗ್ಗೆ ಮಾಹಿತಿ ಗೊತ್ತಾಯ್ತು ಅನ್ಕೊಂತೀನಿ. ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಲ್ಲೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.